ನಮಸ್ತೆ. ನಾನು ಕುಮಾರದಾಸ್ ಅಂತ. ನಾನು 76 ಹರಡಿ ಭತ್ತಗುಳಿಯ ಕೊರಗ ಸಮುದಾಯದ ಸದಸ್ಯ ನಾನೊಬ್ಬ. ನಾನು ನಮ್ಮಲ್ಲಿ ಸುಮಾರು ಕಡೆಯಿಂದ ನಮ್ಮ ಕೊರಗರಿಗೆ ಬಗ್ಗೆ ಕೆಲವೊಂದು ಕೀಳರಿಮೆ ಭಾವನೆ ಉಂಟು. ಏನು ಅಂತ ಹೇಳಿದ್ರೆ, ಇವರು ಫುಡ್ ಕಲೆಕ್ಟ್ ಮಾಡುವವರು, ಫುಡ್ ಪ್ರೊಡಕ್ಟ್ ಮಾಡೋರಲ್ಲ ಅಂತ. ನಾವು ತದ್ವಿರುದ್ಧವಾಗಿ ಕೆಲವೊಂದು ಕಡೆ ಹೋರಾಟ ಮಾಡಿದ್ದಕ್ಕಾಗಿ ನಮಗೀಗ ಸರ್ಕಾರದಿಂದ ನಮಗೆ 26 ಎಕರೆ ಭೂಮಿ ಪಡೆಯಲಿಕ್ಕೆ ಸಾಧ್ಯ ಆಯಿತು. ಆ ಭೂಮಿ ಪಡೆದ ತಕ್ಷಣ ಕೆಲವರು ಎನಿಸ್ಕೊಳ್ತಾರೆ, ಕೊರಗರಿಗೆ ಒಂದು ವಸ್ತುವನ್ನು ಕೊಟ್ಟು ಬಿಟ್ಟ ತಕ್ಷಣ ಅದು ಅವರು ಬದಲಾವಣೆ ಆಗ್ತಾರೆ ಅಂತ. ಅದು ಸುಳ್ಳು. ಬದಲಾವಣೆ ಆಗಬೇಕು ಅಂಥದ್ದು ಒಂದು ವಸ್ತು ಸೀರೆ ಕೊಡೋದು, ಬಕೆಟ್ ಕೊಡೋದು, ಡ್ರಮ್ ಕೊಡೋದು, ಮಿಕ್ಸಿ ಕೊಡೋದು ಅಥವಾ ಬೇರೆ ಬೇರೆ ಏನೋ ಐಟಮ್ ಕೊಡೋದು ಅಂಥದ್ದು ಅಲ್ಲ. ಅವರಿಗೆ ನಮ್ಮ ಬದಲಾವಣೆ ಆಗಬೇಕಾದ್ರೆ ನಾವು ಅವ್ರ ಜೊತೆಯಲ್ಲಿ ಅವ್ರಿಗೆ ಹೇಗೆ ಬದಲಾವಣೆ ಬೇಕು. ನಾವು ಉದಾಹರಣೆಗೆ ನಾವೇ ಕೃಷಿ ಮಾಡಬೇಕು. ಇಷ್ಟು ದೊಡ್ಡ 26 ಎಕರೆಯಲ್ಲಿ ನಾವು ಕೃಷಿ ಅಡಿಕೆ ಮಾಡಿದ್ದೇವೆ, ತೆಂಗು ಮಾಡಿದ್ದೇವೆ, ಬೇರೆ ಬೇರೆ ನಮ್ಮನೆ ಕೃಷಿ ಮಾಡಿದ್ದೇವೆ. ಆ ಕೃಷಿ ಮಾಡಬೇಕಾದ್ರೆ ನಮಗೆ ಒಂದು ತರಬೇತಿ ಬೇಕಿತ್ತು. ಖಂಡಿತ ನಾವು ಬೇರೆಯವ್ರ ಮನೆ ಕೆಲಸ ಮಾಡ್ತೇವೆ, ಆದರೆ ನಮಗೊಂದು ತರಬೇತಿ ಬೇಕಿತ್ತು. ಹೇಗೆ ಅಂತ ಹೇಳಿದ್ರೆ, ನಮಗೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ 3 ತಿಂಗಳದ್ದು ಬಾಳೆ ಕೃಷಿ ಹೇಗೆ, ಹೈನುಗಾರಿಕೆ ಹೇಗೆ ಅಥವಾ ನಾಟಿ ಕೋಳಿ ಸಾಕಣೆ ಹೇಗೆ ಬಗ್ಗೆ ಒಂದು ತರಬೇತಿಯಾಗಿದೆ. ಆ ತರಬೇತಿ ಪೂರ್ವಕವಾಗಿ ನಾವು ಭತ್ತಗುಳಿಯಲ್ಲಿ ನಾವೊಂದು ಕೃಷಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಆದರೆ ಒಂದು ನಮ್ಮಲ್ಲಿ ಸಮುದಾಯದಲ್ಲಿ ಅಂತ ಹೇಳಿದ್ರೆ, ಒಬ್ಬರು ಮುಂದುವರಿಕೆ ಮಾಡುವವರು ಅಥವಾ ಅದನ್ನು ಕರ್ಕೊಂಡು ಹೋಗುವಂಥ ಒಬ್ಬರ ಲೀಡರ್ಶಿಪ್ಪು ನಮ್ಮಲ್ಲಿ ಬೇಕಿತ್ತು. ಅದು ಆ ಲೀಡರ್ಶಿಪ್ಗಳನ್ನ ನಾನೇ ವಹಿಸ್ಕೊಂಡಿದ್ದೆ. ಈಗ ನಾನು ನಮ್ಮ ಜವಾಬ್ದಾರಿ ತಗೊಂಡು ಈ ರೀತಿ ಮಾಡಿದ್ದಕ್ಕೆ ನಮ್ಮ ಭತ್ತಗುಳಿಯಲ್ಲಿ ಈ ರೀತಿ ಹಂತವಾಗಿ ನಾವು ಬೆಳೀಲಿಕ್ಕೆ ಸಾಧ್ಯವಾಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಸರ್ಕಾರದಿಂದ ಕೇಳ್ತಿರ್ತೀವಿ, ನಾವು ಮೂಲ ನಿವಾಸಿಗಳು, ನಮಗೆ ಭೂಮಿ ಇಲ್ಲ, ನಮ್ಮ ಬದುಕು ಬದಲಾವಣೆ ಆಗಬೇಕಾದ್ರೆ ಕೃಷಿಯಿಂದ ನಾವು ಬದಲಾವಣೆ ಆಗಬೇಕು ಅಂತ. ನಾವು ಮೂಲತಃ ಕೃಷಿ ಮೂಲದಿಂದ ಬಂದವರು, ಭೂಮಿ ಇದ್ದವರು. ಆದರೆ ಸರ್ಕಾರ ನಮ್ಮನ್ನು ಒಂದು ಕಡೆಯಲ್ಲಿ ಒಂದು ಮನೆ ಕಟ್ಟಿ ಕೊಟ್ಟರು ಸಾಕು, 5 ಸೆನ್ಸ್ ಭೂಮಿ ಕೊಟ್ಟರು ಸಾಕು ಅಂತ ಅನ್ನೋದು ಅದು ಬದಲಾವಣೆ ಅಲ್ಲ. ನಮಗೆ ಕೃಷಿ ಬೇಕಂದ್ರೆ ನಾವು ಬುಡಕಟ್ಟು ಸಮುದಾಯದಿಂದ ಬಂದವರು. ನಮ್ಮ ಜಿನ್ನಲ್ಲಿ ಸಹ ನಾವು ಕೃಷಿ ಮೂಲದಿಂದ ಬಂದವರು. ಕೃಷಿಯೇ ನಮಗೆ ಪೂರಕವಾಗಿರೋದ್ರಿಂದ ನಮಗೆ ಭೂಮಿಯಲ್ಲಿ ಕೃಷಿ ಮಾಡಬೇಕು, ನಾವು ಬೆಳೆದ ಉತ್ಪನ್ನಗಳು ನಾವೇ ತಿನ್ನಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ. ನಮ್ಮ ಹಾಲಡಿಯಲ್ಲಿ ತುಂಬ ಒಂದು 30-35 ಜನ ಹುಡುಗರಿದ್ದರು, ಅದು ಯುವಕರಿದ್ದರು, ಯುವತಿರಿದ್ದು ಎಲ್ಲ ಎಜುಕೇಟೆಡ್, ಆಳ್ವಾಸಲ್ಲಿ ಓದ್ದವರಿದ್ದಾರೆ, ಬೇರೆ ಬೇರೆ ಡಿಗ್ರಿ ಮಾಡ್ಕೊಂಡವರಿದ್ದಾರೆ. ಎಲ್ರಿಗೂ ಗೌರ್ಮೆಂಟ್ ಕೆಲಸ ಇಲ್ಲ. ಅವ್ರು ಏನು ಮಾಡಬೇಕು ಅಂತೇಳಿದ್ರೆ, ಗೌರ್ಮೆಂಟ್ ಕೆಲಸ ಇಲ್ಲ ಅಂತ ನಿರಾಶೆ ಆಗೋದು ಬೇಡ. ನಮ್ಮಲ್ಲಿ ಏನು ಸ್ವಲ್ಪ ಭೂಮಿಗಳಿದೆ, ನಾವು ಆ ಭೂಮಿಯಲ್ಲಿ ಕೃಷಿ ಮಾಡಬೇಕು, ನಾವು ಉಳಿದ ಥರ ಮಾದರಿಯಾಗಿ ನಾವು ತೋರಿಸ್ಬೇಕು ಅನ್ನೋದು ನಮ್ಮ ಉದ್ದೇಶವಾಗಿತ್ತು. ಈಗ ನಾವೇನು ಮಾಡಿದ್ದೇವೆ, ನಮ್ಮ ಹುಡುಗರನ್ನೆಲ್ಲರೂ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತರಬೇತಿ ಮಾಡಿದ ತಕ್ಷಣ ಭೂಮಿಗೆ ಬಂದು ನಾವೀಗ ಕೃಷಿ ಮಾಡಿದ್ದೇವೆ. ಕೃಷಿ ಮಾಡಿದ್ದಕ್ಕೆ ನಾವು ನೋಡ್ತಾ ಇದ್ದೀವಿ, ನಮ್ಮ ಭೂಮಿಯಲ್ಲಿ ಫಲಗಳನ್ನು ತಿಂತೇವೆ, ನಾವು ಬೇರೆಯವರಿಗೂ ಸಹ ಕೊಡ್ತಾ ಇದ್ದೇವೆ. ಅದರಿಂದ ನಮ್ಮ ಆರ್ಥಿಕ ಬದಲಾವಣೆ ಆಗ್ತದೆ, ನಾವು ಸಾಮಾಜಿಕವಾಗಿ ಬದಲಾವಣೆಗೆ ನಮ್ಮ ಈಗ ಭತ್ತಗುಳಿಗೆ ಬೇರೆ ಬೇರೆ ಪಂಚಾಯತ್ನ ಸದಸ್ಯರು ಮತ್ತು ಬೇರೆ ಬೇರೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಎಲ್ಲರೂ ನಮ್ಮಲ್ಲಿ ಬರ್ತಾರೆ, ಖುಷಿ ಪಡ್ತಾರೆ. ಈ ರೀತಿ ಬದಲಾವಣೆ ಆಗಿದೆ ಅನ್ನೋದು ಆಗ ನಮಗೆ ಯುವ ಸಮುದಾಯಕ್ಕೆ ಒಂದು ಮಾದರಿಯಾಗಿದ್ದೇವೆ ಅನ್ನೋದು ಒಂದು ಖುಷಿ ಆಗ್ತೇವೆ. ಹಾಗೆ ನಮ್ಮಲ್ಲಿ ಬೇರೆ ಬೇರೆ ಗುಂಪುಗಳಲ್ಲಿ ಯುವ ಸಮುದಾಯ ಇದ್ದಾರೆ. ಬರೀ ಕ್ರಿಕೆಟು, ಇನ್ನೊಂದು ವಾಲಿಬಾಲ್, ಮತ್ತೊಂದು ಅಂತ ಕಾಲಕರಣ ಮಾಡೋದಕ್ಕಿಂತ ನಮ್ಮಲ್ಲಿ ಏನು ಸ್ವಲ್ಪ ಭೂಮಿಗಳಿದೆ, ಆ ಭೂಮಿಯಲ್ಲಿ ನಾವು ಸ್ವಲ್ಪ ಕೃಷಿ ಮಾಡಿದ್ವಿ, ನಾವು ಮಾದರಿ ಆದರೆ ನಮ್ಮನ್ನು ಸಹ ಎಲ್ಲರೂ ಇಷ್ಟಪಡ್ತಾರೆ ಅನ್ನೋದು ನಮ್ಮ ಉದ್ದೇಶ. ನನ್ನ ಹೆಸರು ಸತೀಶು. ನಾನು ಡಿಗ್ರಿಯನ್ನು ಮುಗಿಸಿದ್ದೀನಿ. ಈಗ ಪ್ರೈವೇಟಾಗಿ ವರ್ಕ್ ಮಾಡ್ತಾಯಿದ್ದೀನಿ ಹಾಗೂ ಸರ್ಕಾರಿ ಉದ್ಯೋಗದ ಒಬ್ಬ ಆಕಾಂಕ್ಷಿಯಾಗಿದ್ದೀನಿ. ನಾನೀಗ ನಮಗೇನಾಗುತ್ತಂದರೆ, ಇಲ್ಲಿ ಬಂದು ನಾವು ನೆಲೆ ಆದಮೇಲೆ ನಮಗೆ ಒಂಥರ ನಾವು ಬೇರೆ ಕಡೆ ಇದ್ದಿದ್ದಕ್ಕೂ ಇಲ್ಲಿ ಬಂದು ನೆಲೆಸಿರೋದಕ್ಕೂ ನಮ್ಮ ಜಾತಿ ಬಗ್ಗೆ ಬೇರೆಯವರು ಬೇರೆಯವ್ರ ಒಪಿನಿಯನ್ ಕೂಡ ಅಂದರೆ ತುಂಬ ಬದಲಾಗಿದೆ. ಈಗ ಬೇರೆ ಕಡೆ ಎಲ್ಲ ಇನ್ನೂ ಇರ್ಬೋದು, ನಾವು ಕೊರಗರು ನಮ್ಮಲ್ಲಿ ಅಂದರೆ ಅವರಿಗೊಂದು ಪಿಕ್ಚರ್ ಇದೆ, ಹೀಗೆ ಇರ್ತಾರೆ ಕೊರಗರು ಅಂದರೆ ಹೀಗೆ ಇರ್ತಾರೆ ಅಂತ ಒಂದು ಪಿಕ್ಚರ್ ಇದೆ. ಬಟ್ ಯಾವಾಗ ಅವರು ಇಲ್ಲಿ ಬಂದು ನೋಡಿದವಾಗ ಅವ್ರಿಗೆ ಕಂಪ್ಲೀಟ್ಲಿ ಅವರ ಮೈಂಡ್ ಸೆಟ್ ಅನ್ನೋದೇ ತುಂಬ ಚೇಂಜ್ ಆಗಿ ನಮ್ಮ ಕಡೆ ಹೇಳ್ಕೊಳ್ಳೋದು. ಈಗ ನನ್ನ ಫ್ರೆಂಡ್ ಸರ್ಕಲಲ್ಲೇ ತುಂಬ ಜನ ಇದ್ದರು. ಅಂದರೆ ಇಲ್ಲಿ ಬಂದು ಹೋದ್ಮೇಲೆ ಅವರಿಗೆ ನಮ್ಮ ಬಗ್ಗೆ ಇರೋ ಒಪಿನಿಯನ್ ಎಲ್ಲ ತುಂಬ ಚೇಂಜ್ ಆಗಿದ್ದು ನಾವು ಅಂದರೆ ಕೇಳಿಸ್ಕೊಂಡಿದ್ದೀನಿ, ಅವ್ರು ಮಾತಾಡೋದನ್ನು ನೋಡಿದ್ದೀನಿ. ಹಾಗಾಗಿ ನಾನು ಗೌರ್ಮೆಂಟ್ ಜಾಬಿಗೆ ನಾನು ತುಂಬ ಟ್ರೈ ಮಾಡ್ತಾಯಿದ್ದೀನಿ. ಅದರದ್ದು ಎಲ್ಲದೂ ಪ್ರೊಸೆಸ್ ಆಗ್ತಾನೂ ಕೂಡ ಇದೆ. ಈಗ ನಮ್ಮದು ಹೋರಾಟದ ಮೂಲಕನೂ ಈಗ ಎಲ್ಲನೂ ಪ್ರೊಸೆಸ್ ಆಗ್ತಾ ಇದೆ. ಅದರ ಭರವಸೆಯಲ್ಲೂ ಕೂಡ ಇದ್ವಿ ನಾವು. ಆದರೆ ನಮಗೆ ಅದನ್ನ ಬಿಟ್ಟು ಈ ಕೃಷಿ ಮಾಡೋದಂದರೆ ಒಂಥರ ನಮಗೆ ತುಂಬ ಖುಷಿ ಸರ್. ಹಾಗಾಗಿ ನಾವು ಈಗ ಬೇರೆ ಸೋಮವಾರದಿಂದ ಶುಕ್ರವಾರ ಶನಿವಾರ ತನಕ ಬೇರೆ ಕಡೆ ವರ್ಕ್ ಮಾಡಿದ್ರು, ಆದಿತ್ಯವಾರ ನಾವು ಎಲ್ಲಿಗೂ ಹೋಗೋದಿಲ್ಲ. ನಮಗಂದರೆ ಇಲ್ಲಿ ಇದ್ದು ಏನಾದರೂ ಇದು ಈ ಅಡಿಕೆ ತೋಟ ನೋಡ್ಕೊಳ್ಳೋದು ಅಥವಾ ಈ ಹೂವಿನ ಗಿಡ ನೋಡೋದು ಅಂದ್ರೆ ನಮ್ಗೆ ತುಂಬ ಅದೊಂಥರ ಮೊದಲಿಂದನೂ ಆಸಕ್ತಿ. ಹಾಗಾಗಿ ಇದಕ್ಕೆ ಒಂದು ಒಳ್ಳೆ ಅಪರ್ಚುನಿಟಿ ಆಯಿತು ನಮಗೆ. ನಾನಂತಲ್ಲ, ನಮ್ಮ ಥರ 30-35 ಜನ ಹುಡುಗರಿದ್ದಾರೆ, ಎಲ್ಲರೂ ಹಾಗೆ. ಆದಿತ್ಯವಾರ ಅಂದರೆ ನಮ್ಮದು ಬೇರೆ ಎಲ್ಲೋ ತಿರುಗಾಟ, ಕ್ರಿಕೆಟ್ ಆಡೋಕ್ಕೆ ಹೋಗೋದು ಅದು ಯಾವುದೂ ಇಲ್ಲ. ಅದನ್ನೆಲ್ಲ ಬಿಟ್ಟೆ ನಾವು ಇಲ್ಲೇ ಬಂದು ಇದು ಮಾಡ್ತೀವಿ ಅಂದರೆ ನಮ್ಮದು ಅದು ಆ ಥರ ಆಸಕ್ತಿನ ನಾವು ಇದು ಮಾಡ್ಕೊಂಡಿದ್ವಿ. ಇದೆಲ್ಲ ನಮ್ಮ ಹಿರಿಯರಿಂದನೇ ನಮಗೆ ಅಂದರೆ ಸಾಧ್ಯ ಆಗಿರೋದು ಅಂದ್ಕೊಂಡು.